ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದುರ್ಗಾ ನಮ್ಮ ಸೊಸೆಯಾಗಿ ಸಿಕ್ಕಿರೋದು ನಮ್ಮೆಲ್ಲರೂ ಪುಣ್ಯ ಅಂತಲೇ ಹೇಳಬೇಕು. ನಮ್ಮ ದುರ್ಗನ್ ಬಗ್ಗೆ ಏನು ಹೇಳಲಿ? ಇಂಥ ಕೆಲಸ ಅಂತಿಲ್ಲ, ಕಿಚನ್ ಕೆಲಸ ಆಗಿರ್ಬೋದು, ಮನೆ ಕೆಲಸ ಆಗಿರ್ಬೋದು, ನಮ್ಮ ಹಿತಪುಟ್ಟಿನ ನೋಡ್ಕೊಳ್ಳೋದಾಗಿರ್ಬೋದು, ಎಲ್ಲದರಲ್ಲೂ ಶಿ ಈಸ್ ಎಕ್ಸ್ಪರ್ಟ್. ದುರ್ಗಾ, ನಿನ್ನ ನೋಡಿದ್ರೆ ತುಂಬಾ ಸಂತೋಷ ಆಗುತ್ತಮ್ಮ. ಅದ್ ಸರಿ, ನೀನು ಕೂಡ ಶರತ್ ಜೊತೆ ಆಫೀಸಲ್ಲಿ ಹೋಗಿ ಕೆಲಸದಲ್ಲಿ ಇನ್ವಾಲ್ವ್ಮೆಂಟ್ ಆಗ್ತೀಯಾ? ಅದ್ ಹೇಗೆ? ಅಂಬಿಕನ್ ತರ? ಗಂಡ ಹೆಂಡತಿ ಒಂದು ಮನೆಯ ಎರಡು ಕಣ್ಗಳಿದ್ದ ಹಾಗೆ. ನಮ್ಮ ಶರತ್ತು ಆಫೀಸು ಬಿಸ್ನೆಸ್ನೆಲ್ಲ ಹ್ಯಾಂಡಲ್ ಮಾಡಿದ್ರೆ, ನಮ್ಮ ದುರ್ಗಾ ಮನೆ ಕೆಲಸ ಜವಾಬ್ದಾರಿಯಲ್ಲಿ ಅವಳೇ ತಗೊಂಡಿದ್ದಾಳೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ನಮ್ಮ ದುರ್ಗನ್ಗೆ ಆಫೀಸ್ ಕೆಲಸಕ್ಕಿಂತ ಮನೆ ಕೆಲಸ ಮಾಡೋದೇ ತುಂಬ ಇಷ್ಟ. ಇನ್ನು ಅಂಬಿಕಾ ಅವಳೇ ಬೇರೆ ಥರ, ಅವಳನ್ನ ಕಂಪೇರ್ ಮಾಡೋ ಹಾಗೆ ಇಲ್ಲ. ಅವಳಿಗಿದ್ದ ಸಾಮರ್ಥ್ಯ ಬೇರೆ ಯಾರಿಗೂ ಬರೋದಿಲ್ಲ. ಶಿ ವಾಸ್ ವೆರಿ ವೆಲ್ ಎಜುಕೇಟೆಡ್ ಆ್ಯಂಡ್ ಬ್ರಿಲಿಯಂಟ್. ಹಾಗಂತ ನಮ್ಮ ದುರ್ಗಾ ಅಂಬಿಕಂಗಿಂತ ಯಾವುದೇ ವಿಷಯದಲ್ಲೂ ಕಡಿಮೆ ಇಲ್ಲ. ಸುಮ್ಮನೆ ಈ ಕಂಪ್ಯಾರಿಸನ್ಸ್ ಎಲ್ಲ ಬೇಡ ಅಂತ ಹೇಳಿದೆ ಅಷ್ಟೆ. ಅತ್ತೆ ಯಾಕೆ ಈ ಥರ ಮಾತಾಡ್ತಿದ್ದಾರೆ? ದುರ್ಗಾನ ಹೊಗಳೋದು ಬಿಟ್ಟು ಬೇರೆ ಥರ ಮಾತಾಡ್ತಿದಾರಲ್ಲ? ಅಥವಾ ಅವ್ರ ಮಾತು ನನಗೆ ಮಾತ್ರ ವಿಚಿತ್ರ ಅನ್ನಿಸ್ತಿದ್ಯಾ? ದುರ್ಗಾ, ಬಾಮ್ಮ, ನನ್ನ ಫ್ರೆಂಡ್ಸ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ, ಬಾ. ಹೇಗಿದ್ದಾಳೆ ನಮ್ಮ ಸೊಸೆ? ಕ್ಯಾಂಟೀನವರೇನೋ ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಹಾಂ, ಬಂದೆ. ದುರ್ಗಾ, ಒಂದು ನಿಮಿಷ ಮಾತಾಡ್ತಾ ಇರು, ಬಂದೆ. ಎಕ್ಸ್ಕ್ಯೂಸ್ ಮೀ. ಚಿಕ್ಕಮ್ಮ, ಹೇಗಿದ್ದೀರಾ? ಈಗ ತುಂಬ ದೊಡ್ಡೋಳಾಗಿದ್ಯಾ ಅನ್ಸತ್ತೆ ಅಲ್ವಾ? ಮೊದಲೆಲ್ಲ ದಿನ ಫೋನ್ ಮಾಡ್ತಿದ್ದೆ, ಈಗ ವಾರಕ್ಕೊಂದ್ಸಲ ಫೋನ್ ಮಾಡೋಕ್ಕೂ ನಿನ್ಗೆ ಪುರ್ಸೋತಿಲ್ಲ ಅನ್ಸತ್ತೆ. ಮನೆಲ್ಲ ಮನೆಯವರು ಅಂತ ಪರಿಚಯ ಮಾಡ್ಕೊಡಕ್ಕೂ ಕಷ್ಟ ಆಗತ್ತೇನೋ. ಯಾಕೆ ಚಿಕ್ಕಮ್ಮ ಹೀಗೆ ಹೇಳ್ತಿದ್ದೀರಾ? ವಾರಕ್ಕೊಂದ್ಸಲ ನಾನು ಫೋನ್ ಮಾಡ್ತೀನಲ್ಲ, ಫೋನ್ ಮಾಡಿ ಎಲ್ಲರ ಹತ್ರ ಮಾತಾಡ್ತೀನಿ. ಹೌದೌದು, ಎಷ್ಟು ಫೋನ್ ಮಾಡಿದ್ರು ಏನು ಪ್ರಯೋಜನ ಕಷ್ಟಕ್ಕಾಗಲ್ಲ ಅಂದರೆ. ಏನು ಹೇಳ್ತಿದ್ದೀರಾ? ಮನೆ ನಡೆಸೋದು ಎಷ್ಟು ಕಷ್ಟ ಅಂತ ಗೊತ್ತೇನೆ ನಿನಗೆ? ನಿನಗೆ ಎಲ್ಲಿ ಗೊತ್ತಾಗಬೇಕು? ಇಲ್ಲಿ ನಿನಗೆ ಕೈಗೊಬ್ರು ಕಾಲ್ಗೊಬ್ರು ಆಳುಗಳಿದಾರಲ್ವಾ? ದಿನಸಿ ತಗೊಂಬ, ತರಕಾರಿ ತಗೊಂಬ, ಅದು ತಗೊಂಬ, ಇದು ತಗೊಂಬ ಅಂತ ಹೇಳೋ ಕಷ್ಟ ಇಲ್ಲ ಅಲ್ವಾ? ಆದರೆ ನಮ್ಗೆ ಹಾಗಲ್ಲ ಕಣೆ, ಪ್ರತಿಯೊಂದಕ್ಕೂ ಪೈಸೆ ಪೈಸೆ ಲೆಕ್ಕಾಚಾರ. ನೀನಾಗ ನೀನೇ ಒಂದಷ್ಟು ದುಡ್ಡು ಕಳಿಸ್ತೀನೋ ಅಂತ ಅಂದ್ಕೊಂಡಿದ್ದೆ. ಪ್ರಭಾ, ನಿನ್ನ ಹಳೆ ಚಾಳಿನ ಬಿಡೋದಿಲ್ಲ ಅಲ್ಲ? ಎಷ್ಟು ಸಾಲ ಹೇಳಬೇಕು ನಿಂಗೆ? ಅವಳು ಯಾಕೆ ನಮಗೆ ದುಡ್ಡು ಕೊಡಬೇಕು? ಸಾಲಗಳೆಲ್ಲ ತೀರಿದೆ ತಾನೆ? ಇದೇ ರೀತಿ ಮಾತಾಡ್ತಾ ಇದ್ರೆ ನಿನ್ನ ಇಲ್ಲಿಂದ ಎಳ್ಕೊಂಡು ಹೋಗ್ಬೇಕಾಗತ್ತೆ ಹೊರಗಡೆಗೆ. ಏ ದುರ್ಗಾ, ನಿಮ್ಮ ಚಿಕ್ಕಪ್ಪ ಯಾವಾಗಲೂ ಹೀಗೆ ಕಣೆ. ಗಂಜಿ ತಿಂದರೆ ಮೃಷ್ಟಾನ್ನ ತಿಂದೆ ಅನ್ನೋ ಥರ ಮಾತಾಡ್ತಾರೆ. ನೋಡೆ, ನಮ್ಗಲ್ಲಿ ತುಂಬ ಕಷ್ಟ ಇದೆ. ನೀನು ಇಲ್ಲಿ ರಾಣಿ ಥರ ಇದೆಯಾ. ನಮ್ಗೆ ಹೇಗೆ ಸಹಾಯ ಮಾಡಬೇಕು ಅಂತ ನೀನೇ ಯೋಚನೆ ಮಾಡು. ಸರಿ ಚಿಕ್ಕಮ್ಮ, ನನ್ನ ಕೈಲಿ ಏನು ಸಾಧ್ಯ ಆಗುತ್ತೋ ನಾನು ಅದನ್ನು ಸಹಾಯ ಮಾಡ್ತೀನಿ. ದುರ್ಗಾ, ಅವಳು ಆಡೋ ಮಾತುಗಳನ್ನೆಲ್ಲ ನೀನು ಮನಸ್ಸಿಗೆ ತಗೋಬೇಡ. ಪ್ರಭಾ, ಇದೇ ಕೊನೆ. ಮಾತಾಡೋದನ್ನ ನಿಲ್ಲಿಸ್ತೀಯಾ ಇಲ್ವಾ ಅಷ್ಟು ಹೇಳೋ ನೀನು ನನಗೆ. ನೋಡಪ್ಪ, ಇಲ್ಲೊಂಚೂರು ಕೊಡು. ದುರ್ಗಾ, ಈ ರೀತಿ ಮಾಡ್ತಾಳೆ ಇವಳು ಅಂತಾರೆ ಕಣಮ್ಮ. ನಾನು ಇವಳನ್ನ ಇಲ್ಲಿಗೆ ಕರ್ಕೊಂಬರೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಅವಳ ಪರವಾಗಿ ನಾನು ನಿನ್ನನ್ನು ಕ್ಷಮೆ ಕೇಳ್ತೀನಮ್ಮ. ಚಿಕ್ಕಪ್ಪ, ನೀವೇನು ಕ್ಷಮೆ ಅಂತೆಲ್ಲ ಹೇಳ್ಕೊಂಡು
ಪರವಾಗಿಲ್ಲ ಬಿಡಿ. ಒಂದು ನಿಮಿಷ ಇರಮ್ಮ. ಅವರು ದುರ್ಗಾ ರಿಲೇಟಿವ್ಸಾ? ಏನು ನೋಡೇ ಇಲ್ಲ ಅನ್ನೋ ಥರ ಬಿಹೇವ್ ಮಾಡ್ತಾ ಇದ್ದಾರೆ. ಈ ಪಾರ್ಟಿ ಎಲ್ಲ ಅವ್ರಿಗೆ ಹೊಸದು ಅನ್ಸುತ್ತೆ. ಇವಳು ನಿಜವಾಗ್ಲೂ ಶರತ್ಗೆ ಸರಿಯಾದ ಜೋಡಿನ? ನನ್ಗೇನೋ ಡೌಟು, ಅವನೆಲ್ಲಿ ಇವಳೆಲ್ಲಿ? ಹೌದು, ಆತ ನೋಡ್ ಮತ್ತೆ ಆದ್ನೋ ಏನೋ. ಇವಳ ಫ್ಯಾಮಿಲಿ ಅಂತೂ ಓ ಗಾಡ್. ಅದು ಹೋಗ್ಲಿ, ಪಾರ್ಟಿ ಮ್ಯಾನರ್ಸೇ ಇಲ್ಲ. ಅರೆ, ಈ ದುರ್ಗ ಎಲ್ಲೋದ್ಲು? ಮೊದಲೇ ನರ್ವಸ್ ಆಗಿದ್ಲು. ಏನಾಯ್ತು? ದುರ್ಗನ್ ಹುಡುಕ್ತಾ ಇದ್ದೀರಾ? ನೀವೇನ್ ಚಿಕ್ಕ ಮಗುನ ಎಲ್ಲಾದನ್ನು ಹೇಳ್ಕೊಡಕ್ಕೆ? ಅಲ್ಲಿ ಹೋಗಿ ದುರ್ಗಾ ಆರಾಮಾಗಿದ್ದಾಳ ಅಂತ ನೋಡಿ ಅನ್ನೋದನ್ನು ನಾವೇ ಹೇಳ್ಬೇಕಾ? ಒಂದ್ ತರ್ಲೆ ಪುಟ್ ಮಗು ಮತ್ತೊಂದ್ ಮುದ್ದಾದ ಗಿಳಿ ಎಷ್ಟಂತ ಹೇಳ್ಕೊಡ್ಬೇಕು ನಿಮ್ಗೆ? ಏನಂದೆ ಮಣಿ ನೀನು? ಅಲ್ಲ ನೀವಿಬ್ರು ನಿಮ್ಗೆ ಎಷ್ಟಂತ ಹೇಳ್ಕೊಡ್ಬೇಕು ಅಲ್ವಾ ಹಿತಾ? ಹ್ಞೂ ಅದೇನೆ. ಅಂದ್ರೆ ಈತ ಸರ್ಕ್ಯಾಸ್ಟಿಕ್ ಆಗಿ ಮಾತಾಡಕ್ ಕಲ್ತಿರೋದು ಈ ತರಲೆ ಮಣಿಯಿಂದನಾ? ಏನಾದ್ರು ಅಂದ್ರ? ಹಾ, ಏನಿಲ್ಲ, ನಿನಗೆ ಆಮೇಲೆ ಕ್ಲಾಸ್ ತಗೋತೀನಿ. ದುರ್ಗಾ, ಅಯ್ಯೋ ಓಕೆ? ಯಾಕೆ ಒಬ್ಳೆ ಕೂತ್ಕೊಂಡಿದ್ಯಾ? ಅದು ಬಾಸು, ಇಷ್ಟು ಜನಗಳ ಮಧ್ಯ ನನಗಿದ್ದ ಅಭ್ಯಾಸ ಇಲ್ವಲ್ಲ ಬಾಸು, ಅದಕ್ಕೇನೆ. ಅದು ಬೇರೆ ಎಲ್ಲರೂ ನನ್ನೇ ನೋಡ್ತಿದ್ದಾರೆ, ನನ್ನ ಬಗ್ಗೆನೇ ಮಾತಾಡ್ತಿದ್ದಾರೆ ಅಂತ ಅನ್ಸುತ್ತೆ. ದುರ್ಗಾ, ಜನಗಳಿರೋದೇ ಮಾತಾಡೋದಕ್ಕೆ, ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಬಾರ್ದು. ನಿನಗೆ ಶುಗರ್ ಕೇನ್ ಗೊತ್ತಿದಲ್ವಾ? ಐ ಮೀನ್ ಕಬ್ಬು, ಅದನ್ನು ಎಷ್ಟೇ ಹಿಂಡಿದ್ರು ಸಿಹಿ ತಾನೇ ಕೊಡೋದು. ನಾವು ಹಾಗೆ ಇರಬೇಕು. ನಮ್ಮನ್ನು ಎಷ್ಟೇ ಅವಮಾನ ಮಾಡಿ ಕುಗ್ಸಕ್ಕೆ ಟ್ರೈ ಮಾಡಿದ್ರು ನಾವು ಯಾವತ್ತೂ ಕುಗ್ಬಾರ್ದು. ಈ ನಮ್ಮ ಅಣ್ಣವ್ರ ಸಾಂಗ್ ಕೇಳಿಲ್ವಾ? ಮೈಯನು ಹಿಂಡಿ ನೊಂದರು ಕಬ್ಬು ಸಿಹಿಯ ಕೊಡುವುದು ತಾನ ನಾನ ಅಂತ. ಬಾಸು, ಅದು ತಾನಾನಾನ ಅಲ್ಲ, ತೇಯುತ್ತಲಿದ್ದರೂ ಗಂಧದ ಪರಿಮಳ ತುಂಬಿ ಬರುವುದು, ತಾನೇ ಉರಿದು ದೀಪವು ಮನೆಗೆ ಬೆಳಕು ತರುವುದು. ಈ ತಾಯಿ